ಬಿಪಿಎಲ್ ಕಾರ್ಡ್ ವಿತರಣೆಯಲ್ಲಿ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕು. ನಿರಂತರವಾಗಿ ಆದಾಯ ತೆರಿಗೆ ಕಟ್ಟುವವರನ್ನೇ ನಿಜವಾದ ಐಟಿ ಪೇಯರ್ ಎಂದು ಪರಿಗಣಿಸಬೇಕು. ಅಂತಹವರಿಗೆ ಯಾವುದೇ ಕಾರಣಕ್ಕೂ ಬಿಪಿಎಲ್ ಕಾರ್ಡ್ ನೀಡಬಾರದು ಎಂದು ಆಹಾರ, ನಾಗರಿಕ ಸರಬರಾಜು ಮತ್ತು ಗ್ರಾಹಕ ವ್ಯವಹಾರಗಳ ಸಚಿವ ಕೆಎಚ್ ಮುನಿಯಪ್ಪ ಅಧಿಕಾರಿಗಳಿಗೆ ಸ್ಪಷ್ಟ ನಿರ್ದೇಶನ ನೀಡಿದರು. ಬಿಪಿಎಲ್ ಕಾರ್ಡ್ ವಿತರಣೆ ಪಾರದರ್ಶಕವಾಗಿರಬೇಕು. ಅರ್ಹರಿಗೆ ಮಾತ್ರ ಸೌಲಭ್ಯ ಸಿಗಬೇಕು. ಲೋನ್ ಪಡೆದವರನ್ನ ತಪ್ಪಾಗಿ ಟ್ಯಾಕ್ಸ್ ಪೇಯರ್ ಎಂದು ದಾಖಲಿಸುವ ದೋಷಗಳನ್ನು ಸರಿಪಡಿಸಲು ಸೂಚಿಸಿದರು. ತಪ್ಪು ಮಾಹಿತಿ ನೀಡಿ ಕಾರ್ಡ್ ಪಡೆಯುವವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದು ಆಹಾರ, ನಾಗರಿಕ ಸರಬರಾಜು ಮತ್ತು ಗ್ರಾಹಕ ವ್ಯವಹಾರಗಳ ಸಚಿವ ಕೆಎಚ್ ಮುನಿಯಪ್ಪ ಎಚ್ಚರಿಸಿದರು. ಸಾಲ ತಗೊಳ್ಳೋಕ್ಕೆ ಇನ್ಕಮ್ ಟ್ಯಾಕ್ಸ್ ಅಂತ ಮಾಡ್ಕೊಳ್ತಾರೆ. ನಿಜವಾಗ್ಲೂ ಇನ್ಕಮ್ ಟ್ಯಾಕ್ಸ್ ಪೇ ಇಲ್ಲ. ಮತ್ತು ಗಾಡಿಗೂ ಇನ್ನೊಂದು ಟ್ಯಾಕ್ಸ್ ಇದು ತಗೊಳ್ತಾರೆ. ಅವರು ಯಾರು ಇನ್ಕಮ್ ಟ್ಯಾಕ್ಸ್ ಅಂದರೆ ಕಂಟಿನ್ಯೂಸ್ ಆಗಿ ಟ್ಯಾಕ್ಸ್ ಪೇ ಮಾಡಿರ್ತಾರೆ, ಅವರು ಟ್ಯಾಕ್ಸ್ ಪೇಯರ್ಸ್ ಅಂತ ಕನ್ಸಿಡರ್ ಮಾಡ್ತಾರೆ. ಇಲ್ಲಿ ಎಲ್ಲಿ ವ್ಯತ್ಯಾಸ ಆಗಿದೆ ಅಂದರೆ, ನೀವು ಇನ್ಕಮ್ ಟ್ಯಾಕ್ಸ್ ಅಂತ ಲಿಸ್ಟಲ್ಲಿ ಇರ್ತದೆ, ತೆಗೆದುಬಿಡ್ತೀವಿ. ತಿರ್ಗಡೆ ಹೋದರೆ ಅವ್ರು BPL ಕಾರ್ಡ್ ಅವರೇ ನಿಮ್ಗೊಂದು 1000 ಕಾರ್ಡ್ ಕೇಳ್ತಾರೆ. ಅದಕ್ಕೆ ನೀವು ತಹಸೀಲ್ದಾರ್ ಲೆವೆಲ್ನಲ್ಲಿ ಮೇಡಮ್ ಇದಾಗಲೇ ಹದಿನೈದು ದಿನದೊಳಗಡೆ ಈ ರೀತಿ ಜೆನ್ಯೂನ್ ಕೇಸಸ್ ವಾಪಸ್ ಚೆಕ್ ಮಾಡ್ತಾರೆ. ಸಭೆಯಲ್ಲಿ ಜಿಲ್ಲಾಧಿಕಾರಿ ಕೆಎಸ್ ಲತಾಕುಮಾರಿ, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಬಿಆರ್ ಪೂರ್ಣಿಮಾ ಸೇರಿದಂತೆ ಆಹಾರ ಇಲಾಖೆ ಹಾಗೂ ಸಂಬಂಧಿತ ಇಲಾಖೆಯ ಹಿರಿಯ ಅಧಿಕಾರಿಗಳು ಉಪಸ್ಥಿತರಿದ್ದು ಜಿಲ್ಲೆಯ ಕಾರ್ಡ್ ವಿತರಣೆಯ ಪ್ರಗತಿಯ ಕುರಿತು ವಿವರ ನೀಡಿದರು.